ಶುಭೋದಯ. ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನು ತಿಳಿಸುವಂತಹ ರಾಶಿ ಭವಿಷ್ಯ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ. ಪಬ್ಲಿಕ್ ಟಿವಿಯ ಸಮಸ್ತ ವೀಕ್ಷಕರಿಗೂ ವಿಜಯದಶಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ವೀಕ್ಷಕರೇ, ಇವತ್ತು ವಿಜಯದಶಮಿ. ಈ ವಿಜಯದಶಮಿಯ ವಿಶೇಷತೆಗಳೇನು? ವಿಜಯದಶಮಿ ಮಂಗಳವಾರ ಬಂದಿರೋದ್ರಿಂದ ಏನಾದ್ರೂ ಕೇಡುಂಟಾಗುತ್ತಾ? ವಿಜಯದಶಮಿಯ ಆಚರಣೆಯನ್ನ ಮಾಡದಿದ್ರೆ ಏನಾಗುತ್ತೆ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೇವೆ. ಇವತ್ತು ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿಗಳು, ಆಧ್ಯಾತ್ಮಿಕ ಚಿಂತಕರು, ಪ್ರೈಡ್ ಆಫ್ ಇಂಡಿಯಾ ಪುರಸ್ಕೃತರಾದ ಡಾಕ್ಟರ್ ಶ್ರೀ ವೈಶ್ರೀಧರ ಭಟ್ಟಾಚಾರ್ಯ ಗುರುಗಳು. ಗುರುಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆ ವಿಜಯದಶಮಿ ಹಬ್ಬದ ಶುಭಾಶಯಗಳು. ಓಂ ಮನೋಜಪಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಾಂ ವಾತಾತ್ಮಜಂ ವಾನರಯೋತಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಆಂಜನೇಯಾಯ ವಿದ್ಮಹೇ ವಾಯುಪುತ್ರಾಯ ಧೀಮಹಿ ತನ್ನೋ ಹನುಮಾನ್ ಪ್ರಚೋದಯಾತ್. ಪಬ್ಲಿಕ್ ಟಿವಿಯ ಸಮಸ್ತ ವೀಕ್ಷಕರಿಗೆ ಗುರೂಜಿ ಮಾಡುವ ನಮಸ್ಕಾರಗಳು ಹಾಗೂ ವಿಜಯದಶಮಿಯ ಹಾರ್ದಿಕ ಶುಭಾಶಯಗಳು. ಗುರುಗಳೇ, ಕಾರ್ಯಕ್ರಮದ ಮೊದಲಿಗೆ ವಿಜಯದಶಮಿಯ ಈ ದಿನ ದ್ವಾದಶ ರಾಶಿಗಳ ದಿನ ಭವಿಷ್ಯ ಹೇಗಿದೆ? ಯಾವೆಲ್ಲ ರಾಶಿಯವರಿಗೆ ಶುಭ ಫಲಗಳಿದೆ, ಯಾವೆಲ್ಲ ರಾಶಿಯವರಿಗೆ ಅಶುಭ ಫಲಗಳಿದೆ ತಿಳಿಸ್ಕೊಡಿ. ಈ ದಿನ ದ್ವಾದಶ ರಾಶಿ ಗೋಚಾರ ಫಲಗಳತ್ತ ನಾವು ಗಮನವನ್ನು ಕೊಟ್ಟಾಗ ಮೊದಲಿಗೆ ಮೇಷರಾಶಿ. ಈ ಮೇಷರಾಶಿಯವರಿಗೆ ಈ ದಿನ ಹೊಗಳಿಕೆಯ ಮಾತಿಗೆ ಮರಳಾಗಬೇಡಿ. ಹಿರಿಯರ ಮಾತಿಗೆ ಗೌರವವನ್ನು ನೀಡಿ. ವ್ಯವಹಾರದಲ್ಲಿ ನಂಬಿಕೆ ದ್ರೋಹಗಳಾಗ್ತಕ್ಕಂಥ ಸಾಧ್ಯತೆಗಳಿದೆ. ಯಾರನ್ನ ನೀವು ಹೆಚ್ಚಿಗೆ ನಂಬುತ್ತೀರೋ ಅವರಿಂದ ಸ್ವಲ್ಪ ಸಮಸ್ಯೆಗಳಾಗ್ತಕ್ಕಂಥ ಸಾಧ್ಯತೆಗಳಿದೆ. ಹೇಳಿಕೆ ಮಾತನ್ನ ದಯಮಾಡಿ ಕೇಳಬೇಡಿ, ಇದರಿಂದ ನಾನಾ ರೀತಿಯ ಸಮಸ್ಯೆಗಳಾಗ್ತಕ್ಕಂಥ ಸಾಧ್ಯತೆಗಳು. ಆದರೆ ವ್ಯಾಪಾರವನ್ನು ಮಾಡ್ತಕ್ಕಂಥವರಿಗೆ ಅಧಿಕ ಲಾಭ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ನವಗ್ರಹ ಪ್ರದಕ್ಷಿಣೆಯನ್ನ ಮಾಡ್ತಕ್ಕಂಥ, ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ವೃಷಭ ರಾಶಿ. ಈ ವೃಷಭ ರಾಶಿಯವರಿಗೆ ಈ ದಿನ ದಾನ ಧರ್ಮದಲ್ಲಿ ಆಸಕ್ತಿ ಹೆಚ್ಚಾಗ್ತಕ್ಕಂಥದ್ದು ಕಂಡು ಬರುತ್ತೆ. ಮಾನಸಿಕ ನೆಮ್ಮದಿ, ವ್ಯಾಪಾರದಲ್ಲಿ ಮಂದಗತಿಯಾಗಿ ಆಲಸ್ಯ ಮನೋಭಾವದಲ್ಲಿ ವ್ಯಾಪಾರಗಳು ನಡೀತಕ್ಕಂಥ ಸಾಧ್ಯತೆಗಳು. ದಾಂಪತ್ಯದಲ್ಲಿ ಪ್ರೀತಿ ವಾತ್ಸಲ್ಯ ಹೆಚ್ಚಾಗ್ತಕ್ಕಂಥ ಸಾಧ್ಯತೆಗಳಿದೆ. ಆಸ್ತಿ ವಿಚಾರದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರ್ತಕ್ಕಂಥ ಸಾಧ್ಯತೆಗಳಿದೆ. ಯಾರ್ಯಾರಿಗೆ ವಿವಾಹವಾಗಿಲ್ವ ಅಂತವರಿಗೆ ವಿವಾಹ ಯೋಗ ಅನ್ನೋದು ಈ ದಿನ ಲಭ್ಯವಾಗುತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ಗುರು ದತ್ತಾತ್ರೇಯ ಸ್ತೋತ್ರವನ್ನ ಪಾರಾಯಣವನ್ನ ಮಾಡಿ, ಗುರು ಸಮಾನರಾಗಿರ್ತಕ್ಕಂಥವರಿಗೆ ಪಾದ ಪೂಜೆಯನ್ನ ಮಾಡಿ, ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ಮಿಥುನ ರಾಶಿ. ಈ ಮಿಥುನ ರಾಶಿಯವರಿಗೆ ಈ ದಿನ ಹಿತಶತ್ರುಗಳಿಂದ ತೊಂದರೆ. ಯಾರನ್ನ ಹಿತರರು ಅಂತ ನೀವು ಅನ್ಕೊಂಡಿರ್ತೀರೋ ಅಂತವರಿಂದಾನೇ ಬಹಳಷ್ಟು ತೊಂದರೆ ತಾಪತ್ರಯಗಳು ಈ ದಿನ ಸೃಷ್ಟಿಯಾಗತ್ತೆ. ಆಕಸ್ಮಿಕ ದೂರ ಪ್ರಯಾಣ ಮಾಡ್ತಕ್ಕಂಥ ಸಾಧ್ಯತೆಗಳಿದೆ. ಸ್ತ್ರೀಯರಿಗೆ ಶುಭ. ಪುಣ್ಯಕ್ಷೇತ್ರ ದರ್ಶನ ಮಾಡ್ತಕ್ಕಂಥ ಒಂದು ಶುಭ ಯೋಗ. ವಿದ್ಯಾಭ್ಯಾಸದಲ್ಲಿ ಇರ್ತಕ್ಕಂಥವರಿಗೆ ಚೇತರಿಕೆ ಆಗ್ತಕ್ಕಂಥ ಸಾಧ್ಯತೆಗಳು. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ಗೋ ಪೂಜೆಯನ್ನ ಮಾಡಿ, ಹಸುವಿಗೆ ಬೆಲ್ಲ ಬಾಳೆಹಣ್ಣನ್ನು ತಿನ್ನಿಸಿ, ದೀರ್ಘದಾಂಡ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ಕಟಕ ರಾಶಿ. ಈ ಕಟಕ ರಾಶಿಯವರಿಗೆ ಈ ದಿನ ಕೆಲಸ ಕಾರ್ಯಗಳಲ್ಲಿ ಬಹಳಷ್ಟು ಪ್ರಗತಿಯನ್ನ ಈ ದಿನ ನೀವು ನೋಡ್ತೀರಾ. ಅನಾವಶ್ಯಕ ದ್ವೇಷವನ್ನ ಸಾಧಿಸ್ತಕ್ಕಂಥ ಒಂದು ದಿನವಾಗುತ್ತೆ. ಖಂಡಿತವಾಗಿ ದ್ವೇಷವನ್ನ ಸಾಧಿಸಬೇಡಿ, ಅದರಿಂದ ಯಾವುದೇ ರೀತಿಯ ಉಪಯೋಗವಿಲ್ಲ. ಇದರಿಂದ ತೊಂದರೆಗಳೇ ಹೆಚ್ಚಾಗ್ತಕ್ಕಂಥದ್ದು ಕಂಡು ಬರುತ್ತೆ. ಮಿತ್ರರಲ್ಲಿ ಸ್ನೇಹ ವೃದ್ಧಿ ಆಗ್ತಕ್ಕಂಥ ಒಂದು ದಿನವಾಗುತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ಅಂಧ ಮಕ್ಕಳಿಗೆ ಅನ್ನದಾನ ಅಥವಾ ವಸ್ತ್ರದಾನವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ಸಿಂಹರಾಶಿ. ಈ ಸಿಂಹರಾಶಿಯವರಿಗೆ ಈ ದಿನ ಪ್ರಿಯ ಜನರ ಭೇಟಿಯನ್ನ ಮಾಡ್ತಕ್ಕಂಥ ಒಂದು ಶುಭ ಯೋಗ. ಸ್ತ್ರೀಯರಿಗೆ ಬಹಳಷ್ಟು ಲಾಭಗಳಾಗ್ತಕ್ಕಂಥದ್ದು ಕಂಡು ಬರುತ್ತೆ. ಹೊಸ ವ್ಯವಹಾರದಿಂದ ಬಹಳಷ್ಟು ಲಾಭಗಳಾಗ್ತಕ್ಕಂಥದ್ದು ಕಂಡು ಬರುತ್ತೆ. ಬುದ್ಧಿವಂತಿಕೆಯಿಂದ ಕೆಲಸವನ್ನ ಮಾಡ್ಲಿಕ್ಕೆ ಹೋಗ್ತೀರಾ, ಆದ್ರೆ ಎಲ್ಲೋ ಒಂದು ಕಡೆ ಸಮಸ್ಯೆಯ ಸುಳಿಯಲ್ಲಿ ಸಿಕ್ಕಾಕೊಳ್ತಕ್ಕಂಥದ್ದು ಕಂಡು ಬರುತ್ತೆ. ಸ್ವಲ್ಪ ಜಾಗರೂಕತೆಯನ್ನು ವಹಿಸಿ. ಮಾನಸಿಕವಾಗಿ ನೆಮ್ಮದಿ ಸಾಯಂಕಾಲದ ವೇಳೆಗೆ ಲಭ್ಯವಾಗುತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ಶಿರಡಿ ಸಾಯಿನಾಥನ ದರ್ಶನವನ್ನ ಮಾಡಿ, ದೀರ್ಘದಾಂಡ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ಕನ್ಯಾ ರಾಶಿ. ಈ ಕನ್ಯಾ ರಾಶಿಯವರಿಗೆ ಈ ದಿನ ದುಃಖದಾಯಕ ಪ್ರಸಂಗ. ಹೇಳ್ಕೊಳಕ್ಕಾಗಲ್ಲ, ಹೇಳ್ಕೊಂಡ್ರೆ ಸಮಸ್ಯೆ ಪರಿಹಾರ ಆಗಲ್ಲ. ಎಲ್ಲವನ್ನೂ ಕೂಡ ಒಳಗಡೆನೇ ದುಃಖವನ್ನು ಇಟ್ಕೊಳ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ಜೊತೆಗೆ ಅತಿಯಾದ ಕೋಪ, ತುಂಬಾ ಕೋಪ ಮಾಡ್ಕೋಬೇಡಿ, ಇದರಿಂದ ನಾನಾ ರೀತಿಯ ಸಮಸ್ಯೆಗಳಾಗತ್ತೆ. ಸಾಮಾನ್ಯ ನೆಮ್ಮದಿಗೆ ಧಕ್ಕೆ ಆಗ್ತಕ್ಕಂಥ ಒಂದು ದಿನವಾಗತ್ತೆ. ಪಿತ್ರಾರ್ಜಿತ ಆಸ್ತಿ ಗಳಿಕೆ ಆಗ್ತಕ್ಕಂಥ ಸಾಧ್ಯತೆಗಳು. ಈ ವಿಚಾರಕ್ಕೋಸ್ಕರ ಬಹಳಷ್ಟು ತೊಂದರೆ ತಾಪತ್ರಯಗಳನ್ನ ಈ ದಿನ ನೀವು ಎದುರಿಸ್ತೀರಾ. ಆಲಸ್ಯ ಮನೋಭಾವ ನೋಡಿ, ದೊಡ್ಡವರು ಹೇಳ್ತಾರೆ ಆಲಸ್ಯಂ ಅಮೃತಂ ವಿಷಂ. ಆಲಸ್ಯ ಮನೋಭಾವವನ್ನ ಯಾರು ಇಟ್ಕೋತಾರೋ ಅವರಿಗೆ
ಅವರಿಗೆ ನಾನಾ ರೀತಿಯ ಸಮಸ್ಯೆಗಳಾಗ್ತಕ್ಕಂಥದ್ದು ಕಂಡು ಬರುತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ಓಂ ನಂದೀಶ್ವರಾಯ ನಮಃ ಈ ಮಂತ್ರವನ್ನ 16 ಬಾರಿ ಜಪವನ್ನ ಮಾಡಿ ಶಿವಾಲಯಕ್ಕೆ ಹೋಗಿ ನಂದೀಶ್ವರನಿಗೆ ದೀರ್ಘದಾಂಡ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗತ್ತೆ. ಗುರುಗಳೇ, ಮುಂದಿನ ರಾಶಿಗಳ ದಿನ ಭವಿಷ್ಯ ತಿಳ್ಕೊಳ್ಳೋದಕ್ಕಿಂತ ಮೊದಲೊಬ್ರು ಕಾಲರ್ ರೆಡಿ ಇದ್ದಾರೆ. ಈಗ ಕೀರ್ತನ ಅನ್ನೋರು ಮೈಸೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು ಕೀರ್ತನ? ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು ಮೇಡಮ್. ಜನ್ಮ ದಿನಾಂಕ ಮತ್ತೆ ನಿಮ್ಮ ಹುಟ್ಟಿದ ಸಮಯವನ್ನ ತಿಳಿಸ್ಕೊಡಿ. 5/2/2000. ಹಾ, ಹುಟ್ಟಿದ್ದು ರಾತ್ರಿ 11:50. ಸರಿ. ಗುರುಗಳಿದ್ದಾರೆ, ನಿಮ್ಮ ಪ್ರಶ್ನೆ ಕೇಳಿ. ಹಾ ಮೇಡಮ್. ನಮಸ್ಕಾರ ತಾಯಿ. ಹಾ ನಮಸ್ಕಾರ ಸರ್. ಏನ್ ಓದ್ತಾ ಇದೀಯಮ್ಮ? ನಾನೀಗ ಸೆಕೆಂಡ್ PU. ಸೆಕೆಂಡ್ PU ಓದ್ತಾ ಇದೀಯಾ? ನೀನು ಹುಟ್ಟಿದ್ದು ಶನಿವಾರ, ಹೌದಮ್ಮ? ಹಾ ಹೌದು ಗುರುಜಿ. ನಿಮ್ಮ ನಕ್ಷತ್ರ ಧನಿಷ್ಠ, ನಕ್ಷತ್ರ ಮಕರ ರಾಶಿ. ಹಾ ಗುರುಜಿ. ಜನನ ಕಾಲದಲ್ಲಿ ನಿಮಗೆ ನಡೀತಾ ಇರ್ತಕ್ಕಂಥ ಒಂದು ದಶ ಕುಜ ದಶ, ಆದ್ರೆ ಈಗ ರಾಹು ದಶ ನಡೆಯುತ್ತೆ. ಆಗಾಗ ಮನಸ್ಸಿನಲ್ಲಿ ನಾನಾ ರೀತಿಯ ಯೋಚನೆಗಳು, ದುರಾಲೋಚನೆಗಳು, ಜ್ಞಾಪಕ ಶಕ್ತಿ ಕಮ್ಮಿ ಆಗ್ತಕ್ಕಂಥದ್ದು, ಸಕಾಲಕ್ಕೆ ಬುದ್ಧಿ ಕೆಲಸವನ್ನ ಮಾಡಲ್ಲ. ಇದೇ ನಿಮ್ಮ ಸಮಸ್ಯೆ. ಖಂಡಿತ. ಆದ್ರೆ ಮೊದಲು ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಇಷ್ಟೇ. ವಿದ್ಯಾಕಾರಕನಾಗಿರ್ತಕ್ಕಂಥ ಗುರು ಸಪ್ತಮ ಭಾವದಲ್ಲಿದ್ದಾನೆ, ಮಿತ್ರ ಕ್ಷೇತ್ರದಲ್ಲಿದ್ದಾನೆ, ತುಲಾ ಲಗ್ನದಲ್ಲಿ ನೀವು ಜನನವಾಗಿದ್ದೀರಾ. ಆದ್ರೆ ಮೊದಲು ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಇಷ್ಟೇ. ಸಹಸ್ರ ಮೋದಕ ಗಕಾರ ಗಣಪತಿ ಹೋಮವನ್ನ ಆಚರಣೆಯನ್ನ ಮಾಡಿ. ಅಂದ್ರೆ ಬಿಳಿಯ ಒಂದು ರತ್ನ ಬರುತ್ತೆ, ವಜ್ರ ಅಂತ ನಾವು ಹೇಳ್ತೇವೆ, ವೈಟ್ ಸಫೈರ್ ಅಂತ ಹೇಳ್ತಾರೆ. ಅದರಲ್ಲಿ ಗಣೇಶನ ಪೆಂಡೆಂಟ್ ಅನ್ನ ಮಾಡಿ ಕರಿದಾರದಲ್ಲಿ ಧಾರಣೆಯನ್ನ ಮಾಡಿ ಪ್ರಾತಃ ಕಾಲದಲ್ಲಿ ಬ್ರಾಹ್ಮಿ ಲಗ್ನದಲ್ಲಿ ಬೆಳಗಿನ ಜಾವ 4:15 ಸಮಯದಲ್ಲಿ ಅಧ್ಯಯನವನ್ನ ಮಾಡುವುದಕ್ಕೆ ಪ್ರಾರಂಭ ಮಾಡಿ. ಖಂಡಿತವಾಗಿ ಅನುಕೂಲಗಳಾಗತ್ತೆ. ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಒಳ್ಳೇದಾಗ್ಲಿ ತಾಯಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಈಗ ಯೋಗೀಶನ್ ಅವರು ಮೈಸೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳ್ತಿದ್ದೀನಿ. ಜನ್ಮ ದಿನಾಂಕ ಮತ್ತೆ ಹುಟ್ಟಿದ ಸಮಯವನ್ನ ತಿಳಿಸ್ಕೊಡಿ. 6/9/1987 ಮೇಡಮ್. ಹಾ, ಟೈಮಿಂಗ್ಸು 8:35 ಬೆಳಗ್ಗೆ. ಸರಿ. ಗುರುಗಳಿದ್ದಾರೆ, ಪ್ರಶ್ನೆ ಕೇಳಿ. ನಮಸ್ಕಾರ ಯೋಗೀಶ್ ಅವರೇ. ನಮಸ್ತೆ ಗುರುಜಿ. ಏನ್ ಮಾಡ್ಕೊಂಡಿದ್ದೀರಪ್ಪ? ಗುರುಜಿ, ನಾನು ಇವಾಗ ಬರೀ ಡ್ರೈವಿಂಗ್ ಮಾಡ್ತಾ ಇರೋದು, ಸ್ಪೇರ್ ಡ್ರೈವಿಂಗು. ಹ್ಮ್, ಯಾವ್ದು ಕೆಲಸ ಆಗ್ತಿಲ್ಲ ಗುರುಜಿ. ಖಂಡಿತ ನೋಡೋಣ. ನೀವು ಹುಟ್ಟಿದ್ದು ಸೋಮವಾರನಾ? ಇಲ್ಲ, ಭಾನುವಾರ ಗುರುಜಿ. 6/9/82 ಸರಿ ಇದೆಯಾ? 87 ಸರ್. 87 ಗುರುಜಿ. 87 ಅಂದ್ರೆ ಡ್ರೈವಿಂಗ್ ಮಾಡ್ತಾ ಇದ್ದೀರಾ, ಮಾಡೋ ಕೆಲಸ ಕಾರ್ಯಗಳು ಸರಿಯಾಗಿ ಆಗ್ತಾ ಇಲ್ಲ, ಕೈಯಲ್ಲಿ ದುಡ್ಡು ನಿಲ್ತಾ ಇಲ್ಲ. ಹಾ ಗುರುಜಿ. ಭಾನುವಾರ ಜನನವಾಗಿದ್ದೀರಾ. ನಿಮ್ಮ ನಕ್ಷತ್ರ ಧನಿಷ್ಠ, ನಕ್ಷತ್ರ ಮಕರ ರಾಶಿ. ಜನನ ಕಾಲದಲ್ಲಿ ನಿಮಗೆ ನಡೀತಾ ಇರ್ತಕ್ಕಂಥ ಒಂದು ದಶೆಯನ್ನ ನಾವು ನೋಡಿದಾಗ ಕುಜ ದಶ. ಆದ್ರೆ ಈಗ ಗುರು ದಶೆ ನಡೀತಾ ಇದೆ. ಆದ್ರೆ ಇಲ್ಲಿ ಕಂಡು ಬರ್ತಕ್ಕಂಥದ್ದು ಕನ್ಯಾ ಲಗ್ನದಲ್ಲಿ ನೀವು ಜನನವಾಗಿದ್ದೀರಾ. ಲಗ್ನದಲ್ಲೇ ಕೇತು, ಸಪ್ತಮ ಸ್ಥಾನದಲ್ಲಿ ರಾಹು, ಮತ್ತೆ ವ್ಯಯ ಭಾವದಲ್ಲಿ ರವಿ, ಕುಜ, ಶುಕ್ರರು ಸ್ವಕ್ಷೇತ್ರದಲ್ಲಿ ಇರೋದ್ರಿಂದ ರವಿ ನೋಡಿ, ಶುಕ್ರ, ರವಿ, ಕುಜ ಈ 3 ಗ್ರಹಗಳು ಸಂಯೋಗದಲ್ಲಿರೋ ಎಷ್ಟೇ ಕಷ್ಟಪಟ್ಟರು ಸಹಿತ ಬೇರೆಯವರು ನಿಮ್ಮ ಹತ್ರ ದುಡಿಸ್ಕೋತಾರಷ್ಟೇ. ಆದ್ರೆ ಅದರಿಂದ ಪ್ರಯೋಜನ ಇಲ್ಲ ನಿಮಗೆ. ಮೊದಲು ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಸ್ವಂತ ಉದ್ಯೋಗವನ್ನ ಮಾಡಲಿಕ್ಕೆ ಪ್ರಾರಂಭವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಜೊತೆಗೆ ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ, ಲಗ್ನದಲ್ಲೇ ಕೇತು, ಸಪ್ತಮ ಸ್ಥಾನದಲ್ಲಿ ರಾಹು ಇರುವುದರಿಂದ ನಾಗಶಾಂತಿ ಹೋಮ ಅಥವಾ ಶ್ವೇತನಾಗ ಅಂದ್ರೆ ಬೆಳ್ಳಿಯ ಒಂದು ನಾಗನನ್ನ ತಗೊಂಡೋಗಿ ಮೃತಿಕಾ ಗ್ರಹ ಉತ್ತಕ್ಕೆ ಹಾಕಿ ಅದಕ್ಕೆ 16 ಎಳೆ ದಾರವನ್ನ ಸುತ್ತಿ ತನಿಯನ್ನ ಹೆರೆದು ಮೃತಿಕಾ ಪ್ರಸಾದವನ್ನ ಅಂದ್ರೆ ಉತ್ತದ ಮಣ್ಣನ್ನ ಶೇಖರಣೆಯನ್ನ ಮಾಡಿ ಪ್ರತಿದಿನ ಹಣೆಯಲ್ಲಿ ಧರಿಸ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿ. ಸಾಧ್ಯವಾದರೆ ನಾಗಶಾಂತಿ ಹೋಮ, ನಾಗರ ಕಲ್ಯಾಣೋತ್ಸವ, ಏಕಾಂತ ಸೇವೆಯನ್ನ ಆಚರಣೆಯನ್ನ ಮಾಡಿ. ಖಂಡಿತವಾಗಿ ಅನುಕೂಲಗಳಾಗತ್ತೆ. ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಒಳ್ಳೇದಾಗ್ಲಿಪ್ಪ. ಕರೆ ಮಾಡಿದ್ದಕ್ಕೆ ಧನ್ಯವಾದ. ಗುರುಗಳೇ, ಮೊದಲ 6 ರಾಶಿಗಳ ದಿನ ಭವಿಷ್ಯವನ್ನ ತಿಳಿಸ್ಕೊಟ್ಟಿದ್ದೀರಾ. ಇನ್ನು ಉಳಿದ ರಾಶಿಗಳ ಈ ದಿನದ ಫಲಾಫಲಗಳು ಹೇಗಿದೆ ತಿಳಿಸ್ಕೊಡಿ. ಇನ್ನು ತುಲಾ ರಾಶಿ. ಈ ತುಲಾ ರಾಶಿಯವರಿಗೆ ಈ ದಿನ ಮಾನಸಿಕ ಒತ್ತಡ, ಮನಸ್ಸನ್ನು ಕೆಡಿಸ್ಕೋಬೇಡಿ. ಆದಷ್ಟು ಧ್ಯಾನದ ಕಡೆ ಗಮನವನ್ನ ಕೊಡಿ. ಸೇವಕರಿಂದ ಸಹಾಯವನ್ನ ಪಡಿತಕ್ಕಂಥ ಒಂದು ದಿನವಾಗತ್ತೆ. ವಿರೋಧಿಗಳಿಂದ ಸ್ವಲ್ಪ ತೊಂದರೆಗೆ ಒಳಗಾಗಬೇಕಾಗತ್ತೆ. ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ಅಕಾಲ ಭೋಜನ, ಅನ್ಯರಲ್ಲಿ ಬೇರೆಯವರಲ್ಲಿ ದ್ವೇಷವನ್ನು ತೋರಿಸ್ತಕ್ಕಂಥ ಕೆಲಸವನ್ನ ಮಾಡ್ತೀರಾ. ಯಾರ್ಯಾರು ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದೀರೋ ಅಂತವರಿಗೆ ಬಹಳಷ್ಟು ಅಭಿವೃದ್ಧಿ, ಉತ್ತಮ ಪ್ರಗತಿ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಒಟುವಿಗೆ ಸ್ವಯಂ ಪಾಕ ದಾನವನ್ನ ಮಾಡಿ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗತ್ತೆ. ಇನ್ನು ವೃಶ್ಚಿಕ ರಾಶಿ. ಈ ವೃಶ್ಚಿಕ ರಾಶಿಯವರಿಗೆ ಈ ದಿನ ದಾಯಾದಿಗಳ ಜೊತೆ ಕಲಹಗಳನ್ನ ಮಾಡ್ಕೊಳ್ತಕ್ಕಂಥ ಸಾಧ್ಯತೆಗಳಿದು.
ಇರೋದ್ರಿಂದ ಬಹಳಷ್ಟು ಜಾಗರೂಕತೆಯನ್ನು ವಹಿಸಿ. ಋಣ ಬಾಧೆಗೆ ಎಲ್ಲೋ ಒಂದು ಕಡೆ ಸಿಕ್ಕಾಕೊಂಡ್ಬಿಡ್ತೀರಾ. ಮಿತ್ರರು ಸಮಾಗಮವಾಗ್ತಕ್ಕಂಥ ದಿನವಾಗತ್ತೆ. ಮೇಲಾಧಿಕಾರಿಗಳಿಂದ ತೊಂದರೆಗೆ ಒಳಗಾಗಬೇಕಾಗತ್ತೆ. ಕೋರ್ಟ್ ಕೆಲಸಗಳಲ್ಲಿ ಸ್ವಲ್ಪ ವಿಳಂಬಗಳಾಗತ್ತೆ. ಅಧಿಕ ಖರ್ಚನ್ನು ಮಾಡ್ಕೊಂಡ್ಬಿಡ್ತೀರಾ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ವಿಷ್ಣು ಸಹಸ್ರನಾಮ ಪಾರಾಯಣವನ್ನ ಮಾಡಿ ವಿಷ್ಣು ಆಲಯಕ್ಕೆ ಹೋಗಿ ಕೈಲಾದ ಸೇವೆಯನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ಧನುಸ್ಸು ರಾಶಿ, ಈ ಧನುಸ್ಸು ರಾಶಿಯವರಿಗೆ ಈ ದಿನ ಮನೆಯಲ್ಲಿ ಸಂತಸದ ಒಂದು ವಾತಾವರಣ, ವಾಹನ ಯೋಗ. ದುಷ್ಟರಿಂದ ದೂರ ಇರಿ, ಸ್ವಲ್ಪ ಜಾಗರೂಕತೆಯನ್ನು ವಹಿಸಿ. ಅಧಿಕ ಹಣವನ್ನ ಖರ್ಚು ಮಾಡ್ಕೊಂಡ್ಬಿಡ್ತೀರಾ. ಖರ್ಚಿನ ಮೇಲೆ ಸ್ವಲ್ಪ ಹಿಡಿತವನ್ನ ಇಟ್ಕೊಳ್ಳಿ. ಆಸ್ತಿ ಸಮಸ್ಯೆ ಬಗೆಹರಿತಕ್ಕಂಥ ಒಂದು ದಿನವಾಗತ್ತೆ. ಹಿರಿಯರಲ್ಲಿ ಗೌರವ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಓಂ ಸ್ಕಂದಾಯ ನಮಃ, ಸ್ಕಂದ ಮಾತಾಯ ನಮಃ, ಈ ಮಂತ್ರವನ್ನ 48 ಬಾರಿ ಜಪವನ್ನ ಮಾಡಿ 8 ಜನ ಸುಮಂಗಲಿಯರಿಗೆ ಅರಿಶಿನ ಕುಂಕುಮಗಳನ್ನು ಕೊಟ್ಟು ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗತ್ತೆ. ಇನ್ನು ಮಕರ ರಾಶಿ, ಈ ಮಕರ ರಾಶಿಯವರಿಗೆ ಈ ದಿನ ದಾಂಪತ್ಯದಲ್ಲಿ ವಿರಸವಾಗ್ತಕ್ಕಂಥ ಒಂದು ಸಾಧ್ಯತೆಗಳು, ಮನಕ್ಲೇಶ, ಶೀತ ಸಂಬಂಧವಾದ ರೋಗ ಬಾಧೆ ಈ ದಿನ ನಿಮ್ಮನ್ನ ಕಾಡತ್ತೆ. ಸ್ವಲ್ಪ ಆರೋಗ್ಯದ ಕಡೆ ಗಮನವನ್ನ ಹರಿಸಿ. ದೂರ ಪ್ರಯಾಣ ಮಾಡ್ತಕ್ಕಂಥ ಸಾಧ್ಯತೆ, ಮಾನಸಿಕ ಒತ್ತಡ, ಮನಸ್ಸನ್ನ ಕೆಡಿಸ್ಕೊಂಡ್ಬಿಡ್ತೀರಾ. ಆದಷ್ಟು ಮನಸ್ಸನ್ನ ಏಕಾಗ್ರತೆಗೆ ತರ್ತಕ್ಕಂಥ ಕೆಲಸವನ್ನ ಮಾಡಿ. ಅನ್ಯ ಜನರಲ್ಲಿ ದ್ವೇಷ, ಹಿತಶತ್ರುಗಳಿಂದ ತೊಂದರೆಗೆ ಒಳಗಾಗಬೇಕಾಗತ್ತೆ. ಜಾಗೃತೆಯನ್ನು ವಹಿಸಿ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಪರಿಹಾರ, ಓಂ ನಮಃ ಶಿವಾಯ, ಈ ಪಂಚಾಕ್ಷರಿ ಮಂತ್ರವನ್ನ 16 ಬಾರಿ ಜಪವನ್ನ ಮಾಡಿ ಅಂಗವಿಕಲ ಮಕ್ಕಳಿಗೆ ಕೈಲಾದ ಸೇವೆಯನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ಕುಂಭರಾಶಿ, ಈ ಕುಂಭರಾಶಿಯವರಿಗೆ ಈ ದಿನ ದೇವತಾ ಕಾರ್ಯಗಳಲ್ಲಿ ಒಲವು ಹೆಚ್ಚಾಗ್ತಕ್ಕಂಥದ್ದು ಕಂಡು ಬರುತ್ತೆ. ಸಹಾಯಕರಿಂದ ಕಾರ್ಯ ನಿರ್ವಿಘ್ನವಾಗಿ ಆಗ್ತಕ್ಕಂಥದ್ದು ಕಂಡು ಬರುತ್ತೆ. ಆರೋಗ್ಯದಲ್ಲಿ ವ್ಯತ್ಯಾಸ, ಗೆಳೆಯರಲ್ಲಿ ಕಲಹಗಳನ್ನ ಮಾಡ್ಕೊಳ್ತಕ್ಕಂಥ ಸಾಧ್ಯತೆಗಳು. ಎಲ್ಲೋ ಒಂದು ಕಡೆ ದಂಡವನ್ನ ನೀವು ಕಟ್ಟಬೇಕಾಗತ್ತೆ, ಫೈನ್ ಕಟ್ಟಬೇಕಾಗತ್ತೆ. ಜಾಗರೂಕತೆಯನ್ನು ವಹಿಸಿ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಪರಿಹಾರ, ಓಂ ಶ್ರೀ ಕಾತ್ಯಾಯನಾಯ ನಮಃ, ಈ ಮಂತ್ರವನ್ನ 12 ಬಾರಿ ಜಪವನ್ನ ಮಾಡಿ ಕನ್ಯಾಮಣಿಗಳಿಗೆ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ಮೀನರಾಶಿ, ಈ ಮೀನರಾಶಿಯವರಿಗೆ ಈ ದಿನ ವಿದ್ಯಾಭ್ಯಾಸದಲ್ಲಿ ಪ್ರಗತಿ, ದಿನ ಬಳಕೆ ವಸ್ತುಗಳಿಂದ ಬಹಳಷ್ಟು ಲಾಭಗಳನ್ನ ಪಡಿತಕ್ಕಂಥ ಒಂದು ದಿನವಾಗತ್ತೆ. ತಂದೆಯಿಂದ ಹಣ ಸಹಾಯ, ಹೊಸ ವಾಹನ ಖರೀದಿಯನ್ನ ಮಾಡ್ಕೊಳ್ತಕ್ಕಂಥ ಒಂದು ಶುಭ ಯೋಗ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಔದುಂಬರ ವೃಕ್ಷಕ್ಕೆ 9 ಪ್ರದಕ್ಷಿಣೆಗಳನ್ನ ಮಾಡಿ ದೀರ್ಘಧಾನ್ಯ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಗುರುಗಳೇ, ಇವತ್ತು ವಿಶೇಷವಾದಂತಹ ವಿಜಯದಶಮಿ ಹಬ್ಬ, ದುಷ್ಟ ಸಂಹಾರವಾದ ಮಾರನೇ ದಿನ. ಈ ದಿನ ಮಂಗಳವಾರ ಬಂದಿದೆ. ವಿಶೇಷವಾಗಿ ಇದು ಶುಭನ ಅಶುಭನ? ಈ ವಿಜಯದಶಮಿ ಆಚರಣೆಯನ್ನ ಮಾಡದಿದ್ರೆ ಕೇಡುಂಟಾಗತ್ತಾ? ತಿಳಿಸ್ಕೊಡಿ. ಮುಖ್ಯವಾಗಿ ಮೊದಲು ನೀವು ಕೇಳಿರ್ತಕ್ಕಂಥ ಒಂದು ಪ್ರಶ್ನೆ, ಮಂಗಳವಾರ ಬಂದಿರೋದು ಶುಭಾನ ಅಶುಭಾನ? ಖಂಡಿತವಾಗಿ ಶುಭಾನೇ. ಮಂಗಳವಾರ ಅಶುಭ ಅಂತ ಅನ್ಕೊಂಡಿರ್ತಕ್ಕಂಥವರು ಬಹಳಷ್ಟು ಜನ ಇದ್ದಾರೆ. ಇವತ್ತಿಗೂ ಕೂಡ ನಾನು ಹೇಳ್ತೇನೆ, ಮಂಗಳವಾರ ಯಾವುದೇ ಕಾರಣಕ್ಕೂ ಅಶುಭವಲ್ಲ, ಮಂಗಳಕರವಾಗಿರ್ತಕ್ಕಂಥ ಒಂದು ವಾರ. ಇವತ್ತು ನಾವೆಲ್ಲರೂ ಕೂಡ ಭೂಮಿಯ ಮೇಲೆ ಜೀವನವನ್ನ ಮಾಡ್ತಾ ಇದ್ದೇವೆ. ಭೂಮಿಗೆ ಅಧಿದೇವತೆಯಾಗಿರ್ತಕ್ಕಂಥವರೇ ಮುಖ್ಯವಾಗಿ ಸ್ಕಂದ ದೇವ. ಆ ಸ್ಕಂದನ ನೋಡಿ, ಮಂಗಳ ಗ್ರಹಕ್ಕೆ ಸ್ಕಂದ ಅಂದರೆ ಸುಬ್ರಹ್ಮಣ್ಯ ದೇವರು. ಹಾಗಾಗಿ ಈ ದಿನ ನೋಡಿ ಪ್ರತಿಯೊಬ್ಬರು ಬಂದಿರತಕ್ಕಂಥದ್ದು ಶುಭಕರವಾಗಿರ್ತಕ್ಕಂಥ ಒಂದು ವಿಚಾರ. ಮತ್ತೆ ಇನ್ನೊಂದು, ಬನ್ನಿ ಪೂಜೆಯನ್ನ ಈ ದಿನ ನಾವು ಮಾಡ್ತೇವೆ. ವಿಜಯದಶಮಿಯನ್ನ ಆಚರಣೆಯನ್ನ ಮಾಡ್ತೇವೆ, ಪಟಾಕಿಯನ್ನ ಸಿಡಿಸ್ತೇವೆ. ಬನ್ನಿ ಪೂಜೆಯನ್ನ ಮಾಡಿ ಆ ಬನ್ನಿ ಪತ್ರೆಯನ್ನ ನಮ್ಮ ಬಳಿ ಇಟ್ಕೊಳ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ. ಆದ್ರೆ ಇದೆಲ್ಲ ಯಾಕೆ? ಬಹಳಷ್ಟು ಜನ ಅಂತೀರಾ, ಅಯ್ಯೋ ಯಾರೋ ಯಾವುದೋ ಒಂದು ಪುರಾಣದಲ್ಲಿ ಮಾಡಿದ್ರಂತೆ, ಅದನ್ನ ಆಚರಣೆಯನ್ನ ಮಾಡ್ತಾ ಇದ್ದಾರೆ. ಖಂಡಿತವಾಗಿ ಅಲ್ಲ. ನೋಡಿ, ದುಷ್ಟ ಸಂಹಾರವನ್ನ ಮಾಡಿರ್ತಕ್ಕಂಥ ಮಾರನೇ ದಿನ ಈ ಬನ್ನಿ ಪೂಜೆಯನ್ನ ಮಾಡ್ತಕ್ಕಂಥ ವಿಶೇಷತೆ ಏನಪ್ಪಾ ಅಂತ ಅಂದ್ರೆ, ನಮಗೆ ಬೇರೆಯವರ ಕುತಂತ್ರದಿಂದ ತೊಂದರೆಗಳಾಗಬಾರದು ಅನ್ನೋ ಒಂದೇ ಒಂದು ಕಾರಣ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಬೇರೆಯವರು ಏನ್ ಮಾಡ್ತಾರೆ? ಷಡ್ಯಂತ್ರಗಳನ್ನ ರೂಢಿಸ್ತಕ್ಕಂಥ ಕೆಲಸಗಳು. ಇವತ್ತು ನೀವು ನೋಡಬಹುದು, ಕಲಿಯುಗದಲ್ಲಿ ಪಕ್ಕದ ಮನೆಯವರು ಕೂಡ ಷಡ್ಯಂತ್ರಗಳನ್ನ ಮಾಡ್ತಕ್ಕಂಥವ್ರು ಇರ್ತಾರೆ, ಜೊತೆಯಲ್ಲೇ ಇರ್ತಾರೆ. ಯಾವಾಗ ಬೇಕೋ ಆವಾಗ ಬಾಂಬ್ ಹಾಕ್ಬಿಡ್ತಾರೆ, ಇಲ್ಲದೆ ಇರ್ತಕ್ಕಂಥ ಸಮಸ್ಯೆಗಳನ್ನ ಕ್ರಿಯೇಟ್ ಮಾಡ್ತಾರೆ. ಇವೆಲ್ಲವೂ ಕೂಡ ನಮಗೆ ಈಗೆಲ್ಲ ನಡೀತಾ ಇರ್ತಕ್ಕಂಥ ಒಂದು ಸಾಧ್ಯತೆಗಳು. ಇವೆಲ್ಲವೂ ಕೂಡ ನಮಗೆ ನಡೀಬಾರದು ಅಂತ ಅಂದ್ರೆ, ಮೊದಲು ನಾವು ಶ್ರದ್ಧಾ ಭಕ್ತಿ ಏಕಾಗ್ರತೆಯಿಂದ ವ್ಯವಸ್ಥಿತವಾಗಿ ಬನ್ನಿ ಪೂಜೆಯಲ್ಲಿ ಪಾಲ್ಗೊಳ್ಳಬೇಕು. ನಮಗೆ ಶತ್ರು ಬಾಧೆ, ದೃಷ್ಟಿ ದೋಷ ಬರಬಾರದು. ನಮ್ಮ ಜೀವನದಲ್ಲಿ ಯಶಸ್ಸು ನಮಗೆ ಸಿಗಬೇಕು. ಬಹಳಷ್ಟು ಜನ ಕಷ್ಟಪಟ್ಟು
ಕಷ್ಟಪಡ್ತೀರಾ ನೋಡಿ. ಬಹಳಷ್ಟು ಜನ ಬೆಳಗ್ಗೆಯಿಂದ ಸಂಜೆವರೆಗೂ ಕಷ್ಟಪಡ್ತಾರೆ. ಬಹಳಷ್ಟು ಜನ ನಮ್ಮ ಕಚೇರಿಗೆ ಬಂದು ಹೇಳ್ತಾರೆ, ಗುರುಗಳೇ ಅಯ್ಯೋ ಬಹಳಷ್ಟು ಕಷ್ಟಪಡ್ತೀನಿ ಗುರುಗಳೇ, ಆದ್ರೆ ಕೂಡ ಮೇಲೆ ಬರೋಕ್ ಆಗ್ತಾನೆ ಇಲ್ಲ, ಏನು ಅಂತಾನೆ ಗೊತ್ತಿಲ್ಲ, ನನ್ನ ಜೊತೆಯಲ್ಲಿ ಪಾಪ ಅವನಿಗೆ ವಿದ್ಯೆನೇ ಇಲ್ಲ ಗುರುಗಳೇ, ಆದ್ರೆ ಇದ್ದಕ್ಕಿದ್ದಾಗೆ ಮೇಲೆ ಹೋಗ್ಬಿಟ್ಟ ಗುರುಗಳೇ ಅಂತ ಹೇಳ್ತೀರಾ. ಆದ್ರೆ ಇದಕ್ಕೆಲ್ಲ ಕಾರಣ ಏನು? ದೈವಾನುಗ್ರಹ ಅಂತಕ್ಕಂಥದ್ದು ಮುಖ್ಯ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಆ ದೈವಾನುಗ್ರಹ ನಿಮಗೆ ಬರಬೇಕು ಅಂತ ಅಂದ್ರೆ ಇವತ್ತು ಬನ್ನಿ ಪೂಜೆಯಲ್ಲಿ ಭಾಗವಹಿಸಿ. ಯಾಕೆ ಅಂತ ಅಂದ್ರೆ ಮಹಾಭಾರತವನ್ನ ನಾವು ನೋಡಿದಾಗ ಕೌರವರು ಮಾಡದಂತ ಷಡ್ಯಂತರಕ್ಕೆ ಪಾಂಡವರು ಎಷ್ಟು ಕಷ್ಟಪಡ್ತಾರೆ. ಅದೇ ರಾಮಾಯಣವನ್ನ ನೋಡಿ, ರಾವಣ ಮಾಡಿರ್ತಕ್ಕಂಥ ಷಡ್ಯಂತರದಿಂದ ಶ್ರೀರಾಮ ವನವಾಸವನ್ನೇ ಮಾಡಬೇಕಾಗತ್ತೆ. ಇವೆಲ್ಲವೂ ಕೂಡ ಮುಕ್ತಿ ದೊರೆತಕ್ಕಂಥ ಒಂದು ಆಚರಣೆ ನೋಡಿ. ಮುಖ್ಯ ಈ ವಿಜಯದಶಮಿ, ವಿಜಯೋತ್ಸವವನ್ನ ಆಚರಣೆಯನ್ನ ಮಾಡ್ತಕ್ಕಂಥ ಈ ವಿಜಯದಶಮಿಯ ದಿನ ಎಲ್ಲರೂ ಕೂಡ ಸಾಯಂಕಾಲದಲ್ಲಿ ದೇವಸ್ಥಾನಗಳಿಗೆ ಹೋಗಿ ಅಲ್ಲಿ ಬನ್ನಿ ಪತ್ರೆಯನ್ನ ಅರ್ಪಣೆಯನ್ನ ಮಾಡಿ, ದೇವತೆಗಳಿಗೆ ಬನ್ನಿ ಪತ್ರೆಯನ್ನ ಅರ್ಪಣೆಯನ್ನ ಮಾಡಿದ ನಂತರ ಆ ಬನ್ನಿ ಪತ್ರೆಯನ್ನ ತಗೊಂಡು ತಮ್ಮ ಬಳಿ ಇಟ್ಕೊಳ್ಳಿ. ಸಾಧ್ಯವಾದಷ್ಟು ಸುಮಂಗಲಿಯರಿಗೆ, ನವಶಕ್ತಿ ಸ್ವರೂಪಿಣಿಯರು ನೋಡಿ, ಸುಮಂಗಲಿಯರಿಗೆ ಅಷ್ಟಲಕ್ಷ್ಮಿ ಸ್ವರೂಪೇಣ ನವಶಕ್ತಿ ಸ್ವರೂಪೇಣ ಅಂತ ನಾವು ಹೇಳ್ತೇವೆ. ಆ ಸುಮಂಗಲಿಯರಿಗೆ ಬಾಗಿಣಗಳನ್ನು ಕೊಟ್ಟು ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಈ ರೀತಿ ನೀವು ಮಾಡಿದಾಗ ನಿಮಗೆ ಆ ನವಶಕ್ತಿಯ ಅಷ್ಟಲಕ್ಷ್ಮಿಯ ಅನುಗ್ರಹ ಪ್ರಾಪ್ತಿಯಾಗತ್ತೆ, ನಿಮಗೂ ಕೂಡ ಸುಖ ಜೀವನ ಪ್ರಾಪ್ತಿಯಾಗತ್ತೆ. ಈ ದಿನ ವಿಜಯೋತ್ಸವವನ್ನ ನೀವೆಲ್ಲರೂ ಕೂಡ ಆಚರಣೆಯನ್ನ ಮಾಡಿ ನವಶಕ್ತಿಯ ಅನುಗ್ರಹ ನಿಮಗೆ ಪ್ರಾಪ್ತಿಯಾಗಲಿ ಅಂತ ಹೇಳಿ ನಾನು ಕೂಡ ಆ ನವಶಕ್ತಿ ದೇವತೆಯನ್ನ ಪ್ರಾರ್ಥನೆಯನ್ನ ಮಾಡ್ತೀನಿ. ಗುರುಗಳೇ, ಇಷ್ಟು ಹೊತ್ತು ಕಾರ್ಯಕ್ರಮದಲ್ಲಿ ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನ ತಿಳಿಸ್ಕೊಡೋದ್ರ ಜೊತೆಗೆ ವಿಜಯದಶಮಿ ಹಬ್ಬದ ವಿಶೇಷತೆಗಳನ್ನು ಸಹ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ವೀಕ್ಷಕರೇ, ನೀವು ಯಾರ್ಯಾರಿಗೆ ಕರೆಸಿಕ್ಕಿಲ್ವೋ ನೀವು ಗುರೂಜಿಯವರನ್ನ ನೇರವಾಗಿ ಅವರ ಕಚೇರಿಯಲ್ಲಿ ಭೇಟಿಯಾಗಬಹುದು. ಅವರ ವಿಳಾಸ ಬರ್ತಿದೆ, ನೋಟ್ ಮಾಡ್ಕೊಳ್ಳಿ. ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷ್ಯ ಕೇಂದ್ರ ನಂಬರ್ 202/2 HBR 5ನೇ ಬ್ಲಾಕ್, ಟೆಲಿಕಾಂ ಲೇಔಟ್, KB ಆಫೀಸ್ ಹತ್ತಿರ, ನಾಗವಾರ ರಿಂಗ್ ರೋಡ್, ಬೆಂಗಳೂರು 43. ದೂರವಾಣಿ ಸಂಖ್ಯೆಗಳು 9972253004, ಮತ್ತೊಂದು ದೂರವಾಣಿ ಸಂಖ್ಯೆ 9972253005. ನಾವು ಹೊರಡುವಂತಹ ಸಮಯ ಆಯಿತು ವೀಕ್ಷಕರೇ. ನಾಳಿನ ರಾಶಿ ಭವಿಷ್ಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಇವತ್ತು ಆಯುಧ ಪೂಜೆ. ಎಲ್ಲರೂ ಅವರವರಿಗೆ ತೋಚಿದ್ದನ್ನು ಆಯುಧ ರೂಪದಲ್ಲಿ ಪೂಜೆಯನ್ನು ಮಾಡಿರ್ತಾರೆ. ವಾಹನದಿಂದ ಹಿಡಿದು ಪೆನ್ನು ಪೇಪರ್ವರೆಗೆ ಯಾವುದನ್ನು ಬೇಕಾದ್ರೂ ಬಳಸ್ಕೋಬೋದು. ಆದರೆ ನಮ್ಮ ಸೈನಿಕರು ಆಯುಧ ಪೂಜೆ ಮಾಡೋ ಲಕ್ಷಣಗಳು ಕಾಣಿಸ್ತಾ ಇದೆ. ಭಾರತ ಪಾಕಿಸ್ತಾನದ ಮಧ್ಯೆ ಯುದ್ಧದ ಕಾರ್ಮೋಡ ಇನ್ನಷ್ಟು ಹೆಚ್ಚಾಗ್ತಾ ಇದೆ. ತಮಿಳುನಾಡಿನ ಜಯಲಲಿತಾ ಅವರ ಅಭಿಮಾನಿಗಳಿಗೆ ಒಂದು ಶುಭ ಸುದ್ದಿ ಬರ್ತಾ ಇದೆ. 19 ದಿನ ಆದ್ಮೇಲೆ ಕಣ್ ತೆರೆದಿದ್ದಾರೆ ತಮಿಳುನಾಡಿನ ಮುಖ್ಯಮಂತ್ರಿ ಜಯಲಲಿತಾ. ಇದೀಗ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್.